ಸಂಘ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಮಾತಿಗೆ ತಪ್ಪಿದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಾತಿಗೆ ತಪ್ಪಿದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡದಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂಗಾತಿಗಳೇ, ಇಂದು ನಾವು ನಡೆದಿರುವ ವಿಷಯ ಎಲ್ಲ ಸಂಗತಿ. ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು, ನಿಮ್ಮ ಬಜೆಟ್ನಲ್ಲಿ ನಾವು ಪಗಾರ ಹೆಚ್ಚು ಮಾಡ್ತೇವೆ ಅಂತೇಳಿ. ಯಾಕಂದ್ರೆ ಡಿಸೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕುವರೆಗೆ ನಮ್ಮದು ಅನಿರ್ದಿಷ್ಟ ಹೋರಾಟವನ್ನು 4 ಕೇಂದ್ರ ಸಚಿವರ ಮನೆ ಮುಂದೆ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಆ ಎರಡನೇ ದಿನಕ್ಕೆ ನಮಗೆ ಮಾತುಕತೆಗೆ ನಮ್ಮದು 5 ಬೇಡಿಕೆಗಳಿದ್ದು, ಅಂಗನವಾಡಿ ನೌಕರ 5 ಬೇಡಿಕೆಗಳಿದ್ದು. ಯಾವೆಂದ್ರೆ, ಒಂದು, ವೇತನ ಹೆಚ್ಚು ಮಾಡಬೇಕು, ನಿವೃತ್ತಿ ವೇತನ ಕೊಡಬೇಕು, ಇನ್ನೊಂದಂದ್ರೆ ನಮ್ಮದು FRS ತೆಗೆದು ಹಾಕಬೇಕು, ಮತ್ತು ನಮ್ಮದು ಆಹಾರ ಸ್ಥಳೀಯವಾಗಿರ್ತಕ್ಕ ಈಗ ಕೊಡ್ತಕ್ಕಂಥ ಆಹಾರ ಬೇಡ, ಸ್ಥಳೀಯವಾಗಿರ್ತಕ್ಕಂಥ ಆಹಾರ ಕೊಡಬೇಕಂತೇಳಿ ನಮ್ಮದು 5 ಬೇಡಿಕೆಗಳಿದ್ದು. ಆ ಬೇಡಿಕೆಗಳ ಸಲುವಾಗಿ ನಾವು ಕೇಂದ್ರ ಸಚಿವರ ಮನೆ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಆದ್ರೆ ಈ ಭಾಳ ಚಳಿ ಮಳೆ ಇದ್ದ ಕಾರಣಾಗ ಕುಮಾರಸ್ವಾಮಿ ಅವರು, ಕೇಂದ್ರ ಸರ್ಕಾರದ ಸಚಿವರು, ನಮಗೆ ಮಾತುಕತೆ ಕರಿತೀವಿ, ನಿಮ್ಮದು ಮುಷ್ಕರ ವಾಪಸ್ ತಗೋರಿ, ನಾವು ನಿಮಗಂಬದು ಎಲ್ಲ ಬೇಡಿಕೆಗಳು ನಾವು ಬಜೆಟ್ನಲ್ಲಿ ಈಡೇರಿಸ್ತೇವೆ ಅಂತೇಳಿ ಮಾತುಕತೆಗೆ ನಮ್ಮ ರಾಜ್ಯದ ಮುಖಂಡರಿಗೆ ಮಾತುಕತೆಗೆ 10-11 ಜನ ನಮ್ಮ ಮುಖಂಡರು ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಮಾತುಕತೆ ಕೂಡ ಆಗ್ಯದ. ಬಟ್ ಆದ್ರೆ ಈಗ ಬಜೆಟ್ ಇವತ್ತು ಬಜೆಟಲ್ಲಿ ಕೂಡ ಒಂದು ನಯಾ ಪೈಸೆ ಕೂಡ ಯಾವುದೇ ವಿಷಯಗಳು ನಮ್ಮದು ವಿಷಯನೇ ಎತ್ತಿಲ್ಲ ಅವರು. ಅದು ಸಲಕ ನಾವೇನಾದ್ರು ಪೂರ್ತಿ ಸ್ಟ್ರೈಕ್ ವಾಪಸ್ ತಗೋತೇವೆ ಅಂತ ಹೇಳಿಲ್ಲ. ಒಂದು ವೇಳೆ ನೀವು ಬಜೆಟ್ನಲ್ಲಿ ನಮಗೆ ಯಾವುದೇ ಬೇಡಿಕೆ ಈಡೇರಿಸಲು ಹೋದ್ರೆ ಸ್ಟ್ರೈಕ್ ಏನು ಮಾಡ್ತೇವೆ, ಮುಂದೆ ಬಿಡ್ತೇವೆ ಅಂತ ಹೇಳಿದೆವು ವಿನಃ ಸ್ಟ್ರೈಕ್ ಸ್ಥಗಿತಗೊಳಿಸ್ತೇವೆ ಅಂತ ಯಾವತ್ತೂ ಹೇಳಿಲ್ಲ. ಅದಕ್ಕೆ ನಾವು ಒಂದು ವೇಳೆ ಬಜೆಟ್ನಾಗ ವೇತನ ಭೀ ಆಗಿಲ್ಲ, ನಮ್ಮದು FRS ಇದು ಮಾಡಿಲ್ಲ, ಮತ್ತಂದ್ರೆ ನಮ್ದು ಆಹಾರದ ಮತ್ತೇನಾದ ಯೂನಿಟ್ ರೇಟ್ ಹೆಚ್ಚಾಗ್ಯದ. ಒಂದು ಮಗುವಿಗೆ 8 ರೂಪಾಯಿ ಇತ್ತು, ಯಾವಾಗ ಪೈಲೆ ಹಿಡಿದು 8 ರೂಪಾಯಿನೇ ಇದೆ. ಈಗೆಲ್ಲ ಬೆಲೆಗಳು ಜಾಸ್ತಿ ಆದರೂ ಕೂಡ 1 ಪೈಸೆನೇ ಹೆಚ್ಚು ಮಾಡಿ, ಅದು ಕೂಡ ನಮ್ಮಲ್ಲಿ ಇತ್ತು. ಆಮೇಲೆ ಸ್ಥಳೀಯವಾಗಿರ್ತಕ್ಕಂಥ ಆಹಾರ ಕೊಡಬೇಕನ್ನೋದು ಬೇಡಿಕೆ ಇತ್ತು, ಅದು ಯಾವ ಬೇಡಿಕೆನೂ ಈಡೇರಿಸಿಲ್ಲ. ಅದು ಸಲುವಾಗಿ ಅವ್ರಿಗೆ ಮಾತುಕತೆ ಕರೆದಾಗ ನಾವು ಇವೆಲ್ಲ ಅನ್ನಪೂರ್ಣ ದೇವಿಯವರಿದ್ದರು, ಪ್ರಧಾನಮಂತ್ರಿ ಪರ್ಸನಲ್ ಸೆಕ್ರೆಟರಿ ಕೂಡ ಸಭೆಯೊಳಗೆ ಎಲ್ಲರೂ ಇದ್ದರು. ಆದರೂ ಧರ್ಮೇಂದ್ರ ಇಷ್ಟೆಲ್ಲ ಬಿಸಿ ಊಟ, ಆಶಾ, ಅಂಗನವಾಡಿಯವರಿಗೆಲ್ಲರೂ ನಾವು ವೇತನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದರು. ಆದರೂ ಕೂಡ ಒಂದು ವಿಷಯನೂ ನಾವು 3 ಜಂಟಿ ಹೋರಾಟ ಮಾಡಿ 3 ಬಗ್ಗೆನೂ ಒಂದು ವಿಷಯ ₹1 ಭೀ ಮಾಡಿಲ್ಲ. ಅದಕ್ಕೆ ನಾವು ನಿರಂತರವಾಗಿ ಬಜೆಟ್ ಪ್ರತಿಕೃತಿ ದಹನ ಮಾಡ್ತೇವೆ. ಅದೇ ರೀತಿಯಾಗಿ 12ನೇ ತಾರೀಕು ನಮ್ಮದು 29 ಕಾರ್ಮಿಕ ಕಾನೂನುಗಳ ಕೋಡ್ಗಳು 4 ಕೋಡ್ಗಳಾಗಿ ಪರಿವರ್ತನೆ ಸರ್ಕಾರ ಮಾಡ್ಯದ. ಅದು ಕೂಡ ವಾಪಸ್ ಆಗಬೇಕಂತೇಳಿ ನಾವು 12ನೇ ತಾರೀಕಿಗೆ ಘೋರವಾದ ಎಲ್ಲ ಸಂಘಟನೆಗಳು ಮುಖಂಡರು ಎಲ್ಲ ಸಂಘಟನೆಗಳು ಸೇರಿ ಹೋರಾಟ ಮಾಡ್ತೇವೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. 16 ವರ್ಷದಿಂದ ಕೇಂದ್ರ ಸರ್ಕಾರ ನಯಾ ಪೈಸೆ ಕೂಡ ಹೆಚ್ಚಳ ಮಾಡಿಲ್ಲ. ವೇತನ ಹೆಚ್ಚಳ ಮಾಡದೇ ಇರುವ ಸರ್ಕಾರ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.